ಅಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಪಾದರಾಜರು ರಚನೆ ಮಾಡಿರತಕ್ಕಂತಹ ಮಧ್ವನಾಮದಲ್ಲಿ ಆರಂಭದ ಪಲ್ಲವಿಯಲ್ಲಿ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ, ಇಷ್ಟು ವಿಚಾರವನ್ನು ನಾವು ಹಿಂದಿನ ಉಪನ್ಯಾಸ ನೋಡಿದ್ದೇವೆ. ಇನ್ನೊಂದು ವಿಶೇಷಣ ಕೊಡ್ತಾ ಇದ್ದಾರೆ, ಅಖಿಲ ಗುಣ ಸದ್ಧಾಮ. ವಾಯುದೇವರು ಅಖಿಲ ಗುಣ ಸದ್ಧಾಮ. ಈ ಪಲ್ಲವಿ ಪರಮಾತ್ಮನ ಪರವಾಗಿಯೂ ಇದೆ, ವಾಯುದೇವರ ಪರವಾಗಿಯೂ ಇದೆ. ವಾಯುಸ್ತುತಿಯಲ್ಲಿ, ವಾಯುಸ್ತುತಿಯ ಆರಂಭದಲ್ಲಿ ಪರಮಾತ್ಮನ ಸ್ತುತಿ, ನರಸಿಂಹ ಸ್ತುತಿ ಇದ್ದ ಹಾಗೆ ಈ ಆರಂಭದ ಪಲ್ಲವಿ ಇದು ವಾಯುದೇವರ ಸ್ತುತಿಯೂ ಆಗುತ್ತೆ, ಪರಮಾತ್ಮನ ಸ್ತುತಿಯೂ ಕೂಡ ಆಗತ್ತೆ. ಅಖಿಲ ಗುಣಸದ್ಧಾಮ. ಅಖಿಲ ಗುಣ ಸದ್ಧಾಮ. ಅಖಿಲ ಗುಣ ಅಂದರೆ ಯಾರು? ಅಖಿಲ ಗುಣವುಳ್ಳವ. ಅಖಿಲ ಅಂದರೆ ಪೂರ್ಣ ಗುಣನಾಗಿರ್ತಕ್ಕಂಥವನು ಶ್ರೀಹರಿ. ಆ ಶ್ರೀಹರಿಗೆ ಇವನು ಸದ್ಧಾಮ. ಸತ್ ಅಂದ್ರೇನು? ನಿರ್ದಿಷ್ಟವಾದ. ಪರಮಾತ್ಮನ ಒಂದು ನಿರ್ದಿಷ್ಟವಾದ ಅಧಿಷ್ಠಾನ ಅದು ವಾಯುದೇವರು ಅಂತ ನಾನು ಹಿಂದಿನ ಉಪನ್ಯಾಸದಲ್ಲಿ ಹೇಳಿದ್ದೇನೆ. ಸತ್ ಧಾಮ. ಧಾಮ ಅಂದರೆ ಮನೆ, ಅಂದರೆ ಆಶ್ರಯವುಳ್ಳವರು, ನಿರ್ದಿಷ್ಟವಾದ ಆಶ್ರಯ. ಶ್ರೀಹರಿಯೇ ನಿರ್ದಿಷ್ಟವಾದ ಆಶ್ರಯವುಳ್ಳವರು ಅಂತ ಒಂದು ಅರ್ಥ. ವಾಯುದೇವರಿಗೆ ಶ್ರೀಹರಿಯೇ ನಿರ್ದಿಷ್ಟವಾದ ಆಶ್ರಯ, ಅಥವಾ ಅಖಿಲ ಗುಣನಾಗಿರತಕ್ಕಂತಹ ಪರಮಾತ್ಮನಿಗೆ ಈ ವಾಯುದೇವರೇ ಒಂದು ನಿರ್ದಿಷ್ಟವಾಗಿರತಕ್ಕಂತಹ ಧಾಮ. ಭಾಷ್ಯದಲ್ಲಿ ಈ ವಾಯುರನಿಲಮೃತಂ ಎಂಬಲ್ಲಿ ಅನಿಲ ಶಬ್ದಕ್ಕೆ ಭಾಷ್ಯದಲ್ಲಿ ಹೇಳ್ತಾರೆ ಅನಿಲ. ಅಂದರೆ ಅಕಾರವಾಚ್ಯನಾಗಿರತಕ್ಕಂತಹ ಬ್ರಹ್ಮ. ಅ ಅಮ್ಮಃ ಪುರಾಣರ್ಷಿ. ಅಕಾರ ಶಬ್ದ ಪರಮಾತ್ಮನನ್ನು ಹೇಳ್ತಾ ಇದೆ. ಆದ್ದರಿಂದ ಅಂದರೆ ಪರಬ್ರಹ್ಮ. ಅವನು ಯಾರಿಗೆ ನಿಲಯನೋ ಅವನು ಅನಿಲ. ಆ ಪರಮಾತ್ಮನು ಯಾರಿಗೆ ನಿಲಯನೋ ಅವನು ಅನಿಲ, ಅಂದರೆ ವಾಯುದೇವರು ಅಂತ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಆ ಅರ್ಥದಲ್ಲಿಯೂ ಅಖಿಲ ಗುಣ ಸದ್ಧಾಮ, ಅಖಿಲ ಗುಣನಾಗಿರ್ತಕ್ಕಂತಹ ಪರಮಾತ್ಮನೇ ಇವರಿಗೆ ಧಾಮ, ಇವರಿಗೆ ಆಶ್ರಯ ಅಂತ ಒಂದರ್ಥ. ಅಖಿಲ ಗುಣನಾಗಿರತಕ್ಕಂತಹ ಪರಮಾತ್ಮನಿಗೆ ಇವನು ಸದ್ಧಾಮ, ಅಂದರೆ ಶ್ರೇಷ್ಠವಾಗಿರತಕ್ಕಂತಹ ಧಾಮ. ಸವೇದ ಏತತ್ ಪರಮಂ ಬ್ರಹ್ಮಧಾಮ ಎಂಬುದಾಗಿ ಬ್ರಹ್ಮಪದವನ್ನು ವ್ಯಾಖ್ಯಾನ ಮಾಡ್ತಾ ಮುಖ್ಯಪ್ರಾಣದೇವರು ಆ ಪರಮಾತ್ಮನ ಪ್ರಧಾನವಾಗಿರತಕ್ಕಂತಹ ಧಾಮ ಅಂತ ಹೇಳ್ತಾರೆ. ಹಾಗಾಗಿ ಅಖಿಲ ಸದ್ಧಾಮ ಅನ್ನೋದಕ್ಕೆ ಎರಡು ರೀತಿಯ ಅರ್ಥ. ಒಂದು, ಅಖಿಲ ಗುಣನಾಗಿರತಕ್ಕಂತಹ ಪರಮಾತ್ಮನೇ ಇವರಿಗೆ ನಿಲಯ, ಇವರಿಗೆ ಆಶ್ರಯ ಅಂತ ಒಂದು ಅರ್ಥ, ವಾಯುದೇವರಿಗೆ ಆಶ್ರಯ. ಇನ್ನೊಂದು, ಅಖಿಲ ಗುಣನಾಗಿರತಕ್ಕಂತಹ ಪರಮಾತ್ಮನ ಇವರು ಸದ್ಧಾಮ. ಆ ಪರಮಾತ್ಮ ನೆಲೆಸಲಿಕ್ಕೆ ಒಳ್ಳೆ ಮನೆ ಯಾವುದು ಅಂದರೆ ಮುಖ್ಯ ಪ್ರಾಣದೇವರು. ಆದ್ದರಿಂದ ನಾವು ಭಾರತೀಯ ಮುಖ್ಯ ಪ್ರಾಣನಲ್ಲಿಯೇ ಅಂತರ್ಗತನಾಗಿ ನಾವು ಪರಮಾತ್ಮನನ್ನು ಉಪಾಸನೆ ಮಾಡ್ತೇವೆ. ಯಾಕೆಂದರೆ ವಾಯುದೇವರಲ್ಲಿ ಪರಮಾತ್ಮ ಆ ತರಹ ಸನ್ನಿಹಿತನಾಗಿದ್ದಾನೆ. ಅದರಿಂದ ಎರಡು ಅರ್ಥ. ಈ ಈಶಾವಾಸ್ಯೋಪನಿಷತ್ತಿನ ಭಾಷ್ಯದಲ್ಲಿ ಆಚಾರ್ಯ ಹೇಳುವುದು, ಅಕಾರವಾಚ್ಯನಾಗಿರತಕ್ಕಂತಹ ಬ್ರಹ್ಮ ಯಾರಿಗೆ ನಿಲಯನಾಗಿದ್ದಾನೋ ಅಂಥವನು ಅನಿಲ ಅಂತ ಅಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಹಾಗಾದರೆ ಬ್ರಹ್ಮನು ವಾಯುದೇವರಿಗೆ ನಿಲಯ, ಅಖಿಲ ಗುಣಕ್ಕೆ ಸದ್ಧಾಮ. ಅಖಿಲ ಗುಣ ಶ್ರೀಹರಿಯೇ ಈ ವಾಯುದೇವರಿಗೆ ಸದ್ಧಾಮ, ಒಂದು ಅರ್ಥ ಹಾಗೆ. ಇನ್ನೊಂದು, ಅಖಿಲ ಗುಣ
ಗುಣ ಪರಿಪೂರ್ಣ ಆಗಿರ್ತಕ್ಕಂತಹ ಪರಮಾತ್ಮನಿಗೆ ಇವನು ಸದ್ಧಾಮ ಅಂದರೆ ಮುಖ್ಯವಾಗಿರತಕ್ಕಂತಹ ಧಾಮ, ಶ್ರೇಷ್ಠವಾಗಿರತಕ್ಕಂತಹ ಧಾಮ. ಹೀಗೆ ಎರಡು ಅರ್ಥದಲ್ಲಿ ಶ್ರೀಪಾದರಾಜರು ಹೇಳ್ತಾ ಇದ್ದಾರೆ. ಅಖಿಲ ಗುಣ ಸದ್ಧಾಮ. ಕಾಟಕೋಪನಿಷತ್ತಲ್ಲಿ ಬರುತ್ತೆ, ಸವೇದ ಏತತ್ ಪರಮಂ ಬ್ರಹ್ಮಧಾಮ. ಈ ಮಂತ್ರವನ್ನು ವ್ಯಾಖ್ಯಾನ ಮಾಡ್ತಾ ಆಚಾರ್ಯ ಹೇಳ್ತಾರೆ, ಸವೇದ ಏತತ್ ಪರಮಂ ಬ್ರಹ್ಮಧಾಮ, ಇವನೇ ಪರಮಂ ಬ್ರಹ್ಮಧಾಮ, ಇವನೇ ಶ್ರೇಷ್ಠವಾಗಿರತಕ್ಕಂತಹ ಧಾಮ. ಯಾರಿಗೆ? ಆ ಬ್ರಹ್ಮಧಾಮ ಪದವನ್ನು ಕಾಟಕೋಪನಿಷತ್ತಿನಲ್ಲಿ ವ್ಯಾಖ್ಯಾನ ಮಾಡ್ತಾ ಆಚಾರ್ಯ ಹೇಳ್ತಾರೆ, ಪ್ರಧಾನಂ ಧಾಮ ವಿಷ್ಣೋಸ್ತು ಪ್ರಾಣ ಏವ ಪ್ರಕೀರ್ತಿತಃ. ಪ್ರಾಣ ಏವ ವಿಷ್ಣೋ ಪರಮಂ ಧಾಮ. ಪ್ರಾಣದೇವರೇ ಪರಮಾತ್ಮನಿಗೆ ಮುಖ್ಯವಾದ ಧಾಮ, ಶ್ರೇಷ್ಠವಾಗಿರತಕ್ಕಂತಹ ಧಾಮ. ಹೀಗೆ ಪರಮಾತ್ಮನಿಗೆ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಧಾಮ ಅಂದರೆ ವಾಯುದೇವರು. ವಾಯುದೇವರಿಗೆ ಪರಮಾತ್ಮನೇ ನೆಲೆ, ಪರಮಾತ್ಮನನ್ನೇ ಆಶ್ರಯಿಸಿಕೊಂಡಿದ್ದಾರೆ. ಹೀಗೆ ಒಂದು ಈಶಾವಾಸ್ಯೋಪನಿಷತ್ತಿನ ಭಾಷ್ಯದ ಅರ್ಥವನ್ನು ಇಟ್ಟುಕೊಂಡ್ರೆ ಪರಮಾತ್ಮನೇ ವಾಯುದೇವರಿಗೆ ಆಶ್ರಯ. ಕಾಟಕೋಪನಿಷತ್ತಿನ ವ್ಯಾಖ್ಯಾನ ಇಟ್ಟುಕೊಂಡ್ರೆ ಪರಮಾತ್ಮನಿಗೆ ಪ್ರಧಾನವಾಗಿರತಕ್ಕಂತಹ ಧಾಮ ಮುಖ್ಯ ಪ್ರಾಣದೇವರು. ಹೀಗೆ ಎರಡು ಅರ್ಥ, ಮುಖ್ಯ ಪ್ರಾಣದೇವರೇ ಪರಮಾತ್ಮನ ಪ್ರಧಾನವಾದ ಧಾಮ ಇದು ಒಂದು ಅರ್ಥ, ಕಾಟಕ ಭಾಷ್ಯದ ಅರ್ಥ. ಮತ್ತು ಆ ಅಖಿಲ ಗುಣ ಪರಮಾತ್ಮನೇ ಇವರಿಗೆ ಸದ್ಧಾಮ, ಒಳ್ಳೆ ಶ್ರೇಷ್ಠವಾಗಿರತಕ್ಕಂತಹ ಮನೆ ಎಂಬ ಈಶಾವಾಸ್ಯ ಭಾಷ್ಯದ ಅರ್ಥಾನುಸಾರವಾಗಿ ಅಖಿಲ ಗುಣ ಸದ್ಧಾಮ ಎಂಬುದಕ್ಕೆ ಎರಡು ರೀತಿಯಲ್ಲಿ ಅರ್ಥ ಹೇಳ್ಬೋದು. ಒಂದು, ವಾಯುದೇವರಿಗೆ ಭಗವಂತನೇ ಮುಖ್ಯ ಆಶ್ರಯ ಅನ್ನೋದು ಒಂದು ಅರ್ಥ. ವಾಯುದೇವರಿಗೆ ಭಗವಂತನೇ ಮುಖ್ಯ ಆಶ್ರಯ, ಇದು ಅಖಿಲ ಗುಣ ಸದ್ಧಾಮ ಅನ್ನೋದು ಒಂದು ಅರ್ಥ. ಇನ್ನೊಂದು, ಭಗವಂತನಿಗೆ ವಾಯುದೇವರೇ ಅತ್ಯಂತ ಪ್ರೀತಿಪಾತ್ರವಾಗಿರತಕ್ಕಂತಹ ಧಾಮ. ಈ ಎರಡು ಅರ್ಥವನ್ನು ಗಮನದಲ್ಲಿಟ್ಟುಕೊಂಡು ಅಖಿಲ ಗುಣ ಸದ್ಧಾಮ ಅಂತ ಹೇಳ್ತಿದ್ದಾರೆ. ಈ ಅಖಿಲ ಗುಣ ಸದ್ಧಾಮ ಎಂಬ ಪದ ವಾಯುದೇವರ ಮತ್ತೊಂದು ವ್ಯಕ್ತಿತ್ವವನ್ನು ತಿಳಿಸ್ತಾ ಇದೆ ನಮಗೆ. ಅಖಿಲ ಗುಣ ಸದ್ಧಾಮಕ್ಕೆ ಎರಡು ಅರ್ಥ ಹೇಳಿ ಆಯಿತು. ಅಖಿಲ ಗುಣ ಸದ್ಧಾಮ ಅಂತ ಪ್ರಯೋಗ ಮಾಡಿರ್ತಕ್ಕಂತಹ ಪದ ವಾಯುದೇವರ ಮತ್ತೊಂದು ವ್ಯಕ್ತಿತ್ವವನ್ನು ತಿಳಿಸ್ತಾ ಇದೆ. ಏನು ಅಂದರೆ, ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಹನುಮಂತನ ವ್ಯಕ್ತಿತ್ವವನ್ನು ಪ್ರಶಂಸೆ ಮಾಡ್ತಾನೆ. ಹನುಮಂತನ ವ್ಯಕ್ತಿತ್ವವನ್ನು ಪ್ರಶಂಸೆ ಮಾಡುವ ಸಂದರ್ಭ ಅಲ್ಲಿ ಮಹಾಭಾರತ ಆತ್ಮೀಯದಲ್ಲಿ ಹೇಳ್ತಾರೆ, ಮದ್ಭಕ್ತೌ ಜ್ಞಾನಪೂರ್ತೌ ಅನುಪಧಿಕ ಬಲಪ್ರೋನ್ನತಿ ಸ್ಥೈರ್ಯ ಧೈರ್ಯ ಸ್ವಾಭಾವ್ಯಾಧಿಕ್ಯ ತೇಜಸ್ಸುಮತಿ ದಮಶಮೇ ಇಷ್ಟತುಲ್ಯೋ ನ ಕಶ್ಚಿತ್ ಶೇಷೋ ರುದ್ರಸ್ಸುಪರ್ಣೋಪಿ ಉರುಗಣ ಸಮಿತೌ ನೋ ಸಹಸ್ರಾಂಶತುಲ್ಯಾ ಅಸ್ಯೇತ್ಯಸ್ಮಿನ್ ಮದಂಶಂ ಪದಮಹ ಮಮುನಾ ಸಾರ್ಧಮೇವೋಪಭೋಕ್ಷೇ ಎಂಬುದಾಗಿ ಮಹಾಭಾರತ ಆತ್ಮೀಯದಲ್ಲಿ ಆಚಾರ್ಯರು ಹೇಳ್ತಾರೆ. ಈ ಭಗವದ್ಭಕ್ತಿ, ಪೂರ್ಣಜ್ಞಾನ, ನಿರುಪಾಧಿಕ ಬಲ, ಭಗವಂತನಲ್ಲಿ ಭಕ್ತಿ, ಭಗವಂತನಲ್ಲಿ ನಿರತಿಶಯವಾದ ಭಕ್ತಿ, ಪೂರ್ಣವಾಗಿರ್ತಕ್ಕಂತಹ ಜ್ಞಾನ, ಯಾವುದೇ ಉಪಾಧಿಯ ಸಹಾಯವಿಲ್ಲದೆ ನಿರುಪಾಧಿಕವಾಗಿರತಕ್ಕಂತಹ ಬಲ, ಔನ್ನತ್ಯ, ಧೈರ್ಯ, ಸ್ವಾಭಾವಿಕವಾಗಿರತಕ್ಕಂತಹ ಆಧಿಕ್ಯ, ತೇಜಸ್ಸು, ಸುಮತಿ, ದಮ, ಶಮ ಇವೇ ಮೊದಲಾದ ಗುಣಗಳಲ್ಲಿ ಹನುಮಂತನಿಗೆ ಸದೃಶರು ಯಾರೂ ಇಲ್ಲ ಎಂಬುದಾಗಿ ರಾಮದೇವರು ಹನುಮಂತನನ್ನು ಪ್ರಶಂಸೆ ಮಾಡ್ತಾ ಹೇಳ್ತಾರೆ. ಅಖಿಲ ಗುಣ ಸದ್ಧಾಮ, ಈ ಎಲ್ಲ ಗುಣಗಳಿಗೆ ಒಳ್ಳೆಯ ಮನೆ, ಮುಖ್ಯಧಾಮ. ಅಖಿಲ ಗುಣ, ಎಲ್ಲ ಗುಣಗಳಿಗೆ. ಹಿಂದಿನ ಅರ್ಥದಲ್ಲಿ ಅಖಿಲ ಗುಣನಾದ ಪರಮಾತ್ಮ ಅಂತ ಇಟ್ಕೊಂಡದ್ದು. ಇಲ್ಲಿ ಅಖಿಲ ಗುಣಗಳು, ಯಾವುದ್ಯಾವುದು ಗುಣಗಳು? ಭಗವದ್ಭಕ್ತಿ, ಪೂರ್ಣಜ್ಞಾನ, ನಿರುಪಾಧಿಕ ಬಲ,
ಔನ್ನತ್ಯ, ಧೈರ್ಯ, ಸ್ವಾಭಾವಿಕವಾಗಿರತಕ್ಕಂಥ ಆಧಿಕ್ಯ, ತೇಜಸ್ಸು, ಸುಮತಿ, ದಮ, ಶಮ ಮುಂತಾದ ಗುಣಗಳಲ್ಲಿ ಹನುಮಂತನಿಗೆ ಸದೃಶರು ಇಲ್ಲ. ಇನ್ನು ಕೆಲವರಿದ್ದಾರೆ, ಶೇಷ, ಗರುಡ. ಇವರು ಹನುಮಂತನ ಗುಣಗಳ 1001 ಅಂಶಕ್ಕೂ ಸಮರಲ್ಲ ಅಂತ. ಶೇಷೋ ರುದ್ರ ಸುಪರ್ಣೋಪಿ ಉರುಗುಣ ಸಹಸ್ರಾಂಶತುಲ್ಯಾ ನೋ ಸಹಸ್ರಾಂಶತುಲ್ಯಾ. 1001 ಅಂಶಕ್ಕೂ, ಹನುಮಂತನ ಗುಣಗಳ 1001 ಅಂಶಕ್ಕೂ ಇವರ್ಯಾರು ಶೇಷ, ಗರುಡ, ರುದ್ರರು ಸಮರಲ್ಲ. ಅಷ್ಟು ಅಖಿಲ ಗುಣಗಳು ಇವನಲ್ಲಿ. ಅಂತಹ ಗುಣಗಳ, ಅಖಿಲ ಗುಣಗಳ ಸದ್ಧಾಮ, ಅಂತಹ ಎಲ್ಲ ಗುಣಗಳಿಗೆ ಬಹಳ ಶ್ರೇಷ್ಠವಾಗಿರತಕ್ಕಂತಹ ಆಶ್ರಯ ಯಾರು ಅಂದರೆ ಈ ಹನುಮಂತ ಎಂಬುದಾಗಿ ಶ್ರೀರಾಮ ಪ್ರಶಂಸೆ ಮಾಡಿರತಕ್ಕಂತಹ ಮಾತುಗಳನ್ನು ನಾವು ಗಮನಿಸಿದರೆ ಈ ವಾಯುದೇವರು ಎಂತಹ ಸರ್ವೋತ್ತಮರು ಅನ್ನೋದಕ್ಕೆ ಸಾಕ್ಷಿ ಆಗ್ತದೆ. ಅದನ್ನು ಮನಸ್ಸಲ್ಲಿಟ್ಟುಕೊಂಡು ಶ್ರೀಪಾದರಾಜರು ಅಖಿಲ ಗುಣ ಸದ್ಧಾಮ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕೆಲವು ಗುಣಗಳಿವೆ. ಹನುಮಂತನನ್ನು ರಾಮದೇವರು ವರ್ಣನೆ ಮಾಡಬೇಕಾದ್ರೆ ಇಷ್ಟೆಲ್ಲ ಗುಣಗಳು ಅವನಲ್ಲಿವೆ ಅಂತ ಪ್ರಶಂಸೆ ಮಾಡಿದ್ದನ್ನು ನಾವು ಅಲ್ಲಿ ರಾಮಾಯಣದಲ್ಲಿ ನೋಡ್ತೇವೆ. ಮಹಾಭಾರತದಲ್ಲಿ ಇದೇ ಮುಖ್ಯ ಪ್ರಾಣದೇವರು ಭೀಮನಾಗಿದ್ದಾಗ ಈ ಮಾತುಗಳು, ಜ್ಞಾನೇ ವಿರಾಗೇ ಹರಿಭಕ್ತಿ ಭಾವೆ ಧೃತಿಸ್ಥಿತಿ ಪ್ರಾಣಬಲೇಶು ಯೋಗೇ ಬುದ್ಧೌ ಚ ನಾನ್ಯೋ ಹನುಮತ್ಸಮಾನಃ ಪುಮಾನ್ ಕದಾಚಿತ್ ಕ್ವಚ ಕಲ್ಪನೈವ ಕ್ವಚ ಕಶ್ಚನೈವ. ತತ್ವಜ್ಞಾನೇ ವಿಷ್ಣುಭಕ್ತೌ ಧೈರ್ಯಸ್ಥೈರ್ಯೇ ಪರಾಕ್ರಮೇ ವೇಗೇ ಚ ಲಾಘವೇ ಚೈವ ಪ್ರಲಾಪಸ್ಯ ಚ ವರ್ಜನೆ ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇ ಚ ಬಲೇಪಿ ಚ. ಇದು ವಾಲ್ಮೀಕಿ ರಾಮಾಯಣದ ಉತ್ತರಖಂಡದಲ್ಲಿಯೂ ಈ ಶ್ಲೋಕಗಳು ಇವೆ. ಮಹಾಭಾರತದಲ್ಲಿಯೂ ಕೂಡ ಈ ಶ್ಲೋಕಗಳಿವೆ. ಜ್ಞಾನೇ ವಿರಾಗೇ ಹರಿಭಕ್ತಿ ಭಾವೆ, ಎಲ್ಲ ಗುಣಗಳು, ಜ್ಞಾನ, ವೈರಾಗ್ಯ, ಪರಮಾತ್ಮನಲ್ಲಿ ಭಕ್ತಿ, ಧೃತಿ, ಸ್ಥಿತಿ, ಪ್ರಾಣ, ಬಲ, ಈ ಎಲ್ಲ ಇವೇ ಮೊದಲಾದ ಗುಣಗಳೇನಿವೆ, ಇವುಗಳಲ್ಲಿ ಹನುಮತ್ಸಮಾನ ಪುಮಾನ್ ನಾಸ್ತಿ, ಹನುಮಂತನಿಗೆ ಸಮಾನನಾಗಿರತಕ್ಕಂತಹ ವ್ಯಕ್ತಿ ಯಾರೂ ಇಲ್ಲ ಅಂತ ಹೇಳ್ತಾ ಭೀಮಸೇನನ ವಿಚಾರ ಬರ್ತದಲ್ಲಿ ತತ್ವಜ್ಞಾನೇ ವಿಷ್ಣುಭಕ್ತೌ ಧೈರ್ಯಸ್ಥೈರ್ಯ ಪರಾಕ್ರಮೇ ವೇಗೇ ಚ ಲಾಘವೇ ಚೈವ ಪ್ರಲಾಪಸ್ಯ ಚ ವರ್ಜನೆ ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇ ಚ ಬಲೇಪಿ ಚ. ಎಲ್ಲ ಗುಣಗಳು, ಎಲ್ಲ ಗುಣಗಳು ಬೇರೆ ಯಾರಲ್ಲೂ ಇಲ್ಲ. ಪರಾಕ್ರಮ, ಉತ್ಸಾಹ, ಮತಿ, ಪ್ರತಾಪ, ಸೌಂದರ್ಯ, ಮಾಧುರ್ಯ, ದಯಾ, ನಯ, ಗಾಂಭೀರ್ಯ, ಚಾತುರ್ಯ, ಸುವೀರ್ಯ, ಧೈರ್ಯ, ಶಾಸ್ತ್ರಪಾಂಡಿತ್ಯ, ಇಚ್ಛಾನುಸಾರವಾಗಿ ಗಮನ, ಇವುಗಳಲ್ಲಿ 3 ಲೋಕಗಳಲ್ಲಿಯೂ ಪ್ರಾಣದೇವರಿಗೆ ಸದೃಶರಿಲ್ಲ. ಇದನ್ನು ಅಗಸ್ತ್ಯರು ಹೇಳ್ತಾರೆ ರಾಮನ ಮುಂದೆ ಅಗಸ್ತ್ಯರು ಹನುಮಂತನನ್ನು ಪ್ರಶಂಸೆ ಮಾಡ್ತಾ ಹೇಳ್ತಾರೆ, ನಹ್ಯಸ್ಯ ಕಸ್ಯ ಸದೃಶೋಸ್ತಿ ಶಾಸ್ತ್ರೇ ವೈಶಾರದೆ ಛಂದಗತೌ ತಥೈವ ಚ. ಪರಾಕ್ರಮ, ಉತ್ಸಾಹ, ಮತಿ, ಪ್ರತಾಪ, ಸೌಂದರ್ಯ, ಮಾಧುರ್ಯ, ದಯಾ, ನಯ, ಗಾಂಭೀರ್ಯ, ಚಾತುರ್ಯ, ಸುವೀರ್ಯ, ಧೈರ್ಯ, ಶಾಸ್ತ್ರಪಾಂಡಿತ್ಯ, ಇಚ್ಛಾನುಸಾರವಾಗಿ ಗಮನ, ಇವುಗಳಲ್ಲಿ 3 ಲೋಕಗಳಲ್ಲಿಯೂ ಇವರಿಗೆ ಸದೃಶರಿಲ್ಲ. ದೇವತೆಗಳಲ್ಲಿ ಇವರಿಗೆ ಅಧಿಕರಿಲ್ಲ. ಇದು ಅಗಸ್ತ್ಯರು ರಾಮನ ಮುಂದೆ ಹನುಮಂತನ ಬಗ್ಗೆ ಹೇಳ್ತಕ್ಕಂತಹ ಮಾತು. ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿರತಕ್ಕಂತಹ ವಿಚಾರ ಇದು. ಹೀಗೆ ಇವೆಲ್ಲ ಗಮನಿಸಿದಾಗ ಇವೆಲ್ಲ ಆಶಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಶ್ರೀಪಾದರಾಜರು ಅಖಿಲ ಗುಣ ಸದ್ಧಾಮ ಅಂತ ಹೇಳ್ತಿದ್ದಾರೆ.
ಅಖಿಲ ಗುಣಸದ್ಧಾಮ. ಎಲ್ಲ ಜ್ಞಾನಿಗಳಲ್ಲಿ ಪ್ರಧಾನರಾಗಿರ್ತಕ್ಕಂಥವರು, ಮುಕ್ತಿಯೋಗ್ಯರ ಜ್ಞಾನಕ್ಕೆ ಅಭಿಮಾನಿಗಳಾಗಿರ್ತಕ್ಕಂಥವರು ಅವರಿಬ್ಬರೇ ಬ್ರಹ್ಮವಾಯುಗಳು. ಅದಕ್ಕೆ ಕಾರಣ ಭಗವಂತನ ಜ್ಞಾನ ಆಗಿದೆ ಅವರಿಗೆ. ಮುಖ್ಯ ಪ್ರಾಣದೇವರಿಗೂ ಬ್ರಹ್ಮದೇವರಿಗೂ ಪರಮಾತ್ಮನ ತತ್ವಜ್ಞಾನ ಅಷ್ಟಿದೆ. ಅದು ಅಂತಹ ಒಂದು ಪರಮಾತ್ಮನ ಜ್ಞಾನವೆಂಬ ವಿಭೂತಿ ರೂಪ, ಅದರ ಸನ್ನಿಧಾನ ಮುಖ್ಯ ಪ್ರಾಣದೇವರಲ್ಲಿ ಉಂಟು. ಅದೇ ಮುಖ್ಯ ಪ್ರಾಣದೇವರೇ ಮುಂದೆ ಬ್ರಹ್ಮ ಪದವಿ ಬರ್ತಾರೆ, ಬ್ರಹ್ಮನಲ್ಲಿ ಉಂಟು. ಹೀಗೆ ಜ್ಞಾನ ಭಕ್ತಿಗಳಿಂದ ಮುಕ್ತಿಯೋಗ್ಯರಿಗೆ ಆಗ್ತಕ್ಕಂತಹ ಆನಂದಾನುಭವ ಇದೆಯಲ್ಲ, ಅದು ಕೂಡ ಉಳಿದೆಲ್ಲ ಮುಕ್ತರಿಗಿಂತಲೂ ಬ್ರಹ್ಮವಾಯುಗಳಿಗೆ ತುಂಬ ಇರುವಂಥದ್ದು. ಆದ್ದರಿಂದ ಭಗವಂತನ ಆನಂದವೆಂಬ ವಿಭೂತಿ ರೂಪದ ಸನ್ನಿಧಾನವು ಕೂಡ ಇರುವುದರಿಂದ ಇವರು ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂಥವರು. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಇಲ್ಲಿ ಅಖಿಲ ಗುಣಗಳಿಗೆ ಆಶ್ರಯರಾಗಿದ್ದಾರೆ. ಆಮೇಲೆ ಸಜ್ಜನರಿರ್ತಕ್ಕಂತಹ ಅಖಿಲ ಗುಣಗಳಿಗೆ ಇವರು ಅಭಿಮಾನಿಯಾಗಿದ್ದಾರೆ ವಾಯುದೇವರು. ಆದ್ದರಿಂದ ಇಲ್ಲಿ ಅಖಿಲ ಗುಣಸದ್ಧಾಮ ಎಂಬುದಾಗಿ ಶ್ರೀಪಾದರಾಜರು ವರ್ಣನೆ ಮಾಡ್ತಾ ಇದ್ದಾರೆ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣಸದ್ಧಾಮ ಮಧ್ವನಾಮ. ಮಧ್ವನಾಮ ಅಂದ್ರೇನು? ಮಧ್ವ ಅನ್ನೋದು ಅನೇಕ ಬಾರಿ ಬರ್ತದೆ ವೇದದಲ್ಲಿ, ಮಧ್ವ ಶಬ್ದದ ಪ್ರಯೋಗ. ಇಲ್ಲಿ ಮಧ್ವ ಅಂದರೆ ಆಚಾರ್ಯರಿಗೆ ಮಧ್ವ ಅಂತ ಹೇಳೋದು. ಯಾಕೆ ಆಚಾರ್ಯರಿಗೆ ಮಧ್ವ ಅಂತ ಹೇಳೋದು ಅಂದರೆ, ಮದಿತ್ಯಾನಂದ ಸಮುದ್ದಿಷ್ಟ ವೇತಿ ತೀರ್ಥಮುದಾಹೃತಂ ಮಧ್ವ ಆನಂದ ತೀರ್ಥ ಸ್ಯಾತ್ ತೃತೀಯ ಮಾರುತಿ ತನು. ಮಾರುತಿಯ ತೃತೀಯ ತನು, ಮೂರನೇ ಅವತಾರ. ಅವರು ಮಧ್ವರು, ಆನಂದ ತೀರ್ಥರು. ಅವರಿಗೆ ಮಧ್ವರು ಅಂತ ಯಾಕೆ ಹೆಸರು? ಅವರಿಗೆ ಗುರುಗಳಿಟ್ಟ ಹೆಸರು ಆನಂದ ತೀರ್ಥ, ಮಧ್ವತೀರ್ಥರು ಅಂತ ಹೆಸರಿಟ್ಟಿಲ್ಲ, ಆನಂದ ತೀರ್ಥ. ಯಾಕೆಂದರೆ ಅವರು ಆನಂದಕರವಾಗಿರತಕ್ಕಂತಹ ತೀರ್ಥವನ್ನು ರಚನೆ ಮಾಡ್ತಾರೆ ಅಂತ. ಆನಂದಕರವಾಗಿರತಕ್ಕಂತಹ ಮೋಕ್ಷ ಸುಖವನ್ನು ಕರುಣಿಸತಕ್ಕಂತಹ ತತ್ವಜ್ಞಾನವನ್ನು ಕರುಣಿಸುವ ತೀರ್ಥ ಶಾಸ್ತ್ರವನ್ನು ರಚನೆ ಮಾಡಿದ್ದಾರೆ ಎಂಬ ಕಾರಣಕ್ಕೆ ಅವರಿಗೆ ಆನಂದ ತೀರ್ಥ ಅಂತ ಹೆಸರು. ಆನಂದಕರಂ ತೀರ್ಥಂ ಯಸ್ಮಾತ್ ಆನಂದ ತೀರ್ಥ, ಅದು ಗುರುಗಳಿಟ್ಟಂತಹ ಹೆಸರು. ಅವರಿಗೆ ಮಧ್ವ ಅಂತ ಹೇಳೋದು ಯಾಕೆ ಅಂದರೆ, ಮಧು ಇತ್ಯಾನಂದ ಸಮುದ್ದಿಷ್ಟ. ಮಧು ಅಂದರೆ ಮೋಕ್ಷಾನಂದ ಕೊಡತಕ್ಕಂಥದ್ದು ಅಂತ ಅರ್ಥ. ಮಧು ಅಂದರೆ ಮೋಕ್ಷಾನಂದ ಕೊಡತಕ್ಕಂಥದ್ದು. ಅಂದ್ರೇನು? ಶಾಸ್ತ್ರ ಮೋಕ್ಷಾನಂದ ಕೊಡತಕ್ಕಂತಹ ಶಾಸ್ತ್ರವನ್ನು ರಚನೆ ಮಾಡಿದ್ರಿಂದ ಇವರಿಗೆ ಮಧ್ವ ಅಂತ ಹೇಳೋದು. ಇದು ವೈದಿಕವಾದ ನಾಮ. ಆನಂದ ತೀರ್ಥರು ಗುರುಗಳಿಟ್ಟಂತಹ ನಾಮ. ಮಧ್ವ ಅನ್ನೋದು ಅದು ವೈದಿಕವಾದ ನಾಮ. ವೇದದಲ್ಲಿ 88 ಬಾರಿ ಮಧ್ವ ಶಬ್ದದ ಪ್ರಯೋಗ ಬರ್ತದೆ. ಅಂತಹ ಮಧ್ವನಾಮ, ಅಂತಹ ಮಧ್ವ ಎಂಬ ವೈದಿಕ ನಾಮದಿಂದ ಪ್ರಸಿದ್ಧರಾಗಿರತಕ್ಕಂಥವರು ವಾಯುದೇವರು ಅಂತ ಈ ಆರಂಭದ ಪಲ್ಲವಿಯಲ್ಲಿ ವಾಯುದೇವರ ಸ್ವರೂಪವನ್ನು ಸಂಕ್ಷಿಪ್ತವಾಗಿ ನಮ್ಮ ಮುಂದೆ ಇಟ್ಟು ವಾಯುದೇವರ ಮೂಲ ರೂಪವನ್ನು ಸ್ತೋತ್ರ ಮಾಡ್ತಾರೆ. ಮುಂದಿನ ಶ್ಲೋಕದಲ್ಲಿ ಆವಕಚ್ಚಪ ರೂಪದಿಂದ ಲಂಡೋದಕದಿ ಓವಿ ಧರಿಸಿದ ಶೇಷಮೂರುತಿಯನು ಆವವನ ಬಲಪಿಡಿದು ಹರಿಯ ಸುರರೈದುವರೋ ಆವಾಯು ನಮ್ಮ ಕುಲಗುರುರಾಯನು. ಆವಕಚ್ಚಪ ರೂಪದಿಂದಲಿ ಅಂಡೋದಕದಿ ಓಬಿ ಧರಿಸಿದ ಶೇಷಮೂರುತಿಯನು ಆವವನ ಬಲಪಿಡಿದು ಹರಿಯ ಸುರರೈದುವರೋ ಆವಾಯು ನಮ್ಮ ಕುಲಗುರುರಾಯನು ಎಂಬುದಾಗಿ ಮೂಲ ರೂಪವನ್ನು
ಸ್ತೋತ್ರ ಮಾಡ್ತಾ ಇದ್ದಾರೆ. ವಾಯುದೇವರ ಮೂಲ ರೂಪವನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಪ್ರಾಣದೇವರು ಕೂರ್ಮ ರೂಪದಿಂದ ಬ್ರಹ್ಮಾಂಡದಲ್ಲಿರತಕ್ಕಂತಹ ಅಗಾಧ ಜಲರಾಶಿಯಲ್ಲಿದ್ದಾರೆ. ಅವರು ಬ್ರಹ್ಮಾಂಡದ ಅಗಾಧ ಜಲರಾಶಿಯಲ್ಲಿ ಕೂರ್ಮರೂಪಿಯಾಗಿರತಕ್ಕಂತಹ ಪರಮಾತ್ಮನ ಬಾಲವನ್ನು ಆಶ್ರಯಿಸಿಕೊಂಡು ಶೇಷನನ್ನು ಧಾರಣ ಮಾಡಿಕೊಂಡು ಜಗತ್ತನ್ನು ಹೊತ್ತಿದ್ದಾರೆ. ನಾವೆಲ್ಲ ತಿಳ್ಕೊಂಡಿದ್ದೇವೆ ಶೇಷದೇವರು ಜಗತ್ತನ್ನು ಧಾರಣ ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ದೀವಿ. ಶೇಷನನ್ನು ಧಾರಣ ಮಾಡಿದ್ದು ವಾಯುದೇವರು. ಈ ಜಗತ್ತನ್ನು ಶೇಷ ತನ್ನ ಹೆಡೆಯಿಂದ ಧಾರಣ ಮಾಡಿದ್ದಾನೆ ಅಂತ ಹೇಳ್ತೀವಲ್ಲ, ಅಂತಹ ಶೇಷನನ್ನು ಧಾರಣ ಮಾಡಿ ಇವರು ವಿಷ್ಣುವಿನ ಬಾಲವನ್ನು ಆಶ್ರಯಿಸಿಕೊಂಡು ಇಡೀ ಜಗತ್ತನ್ನು ಹೊತ್ತಿದ್ದಾರೆ. ಇಡೀ ಜಗತ್ತನ್ನು ಧಾರಣ ಮಾಡಿರುವಂಥದ್ದು ಪರಮಾತ್ಮ ಕೂರ್ಮದಿಂದ ಧಾರಣ ಮಾಡಿದ್ದಾನೆ. ಆ ಅಗಾಧ ಬ್ರಹ್ಮಾಂಡದ ಅಗಾಧ ಜಲರಾಶಿಯಲ್ಲಿರತಕ್ಕಂತಹ ಆ ಕೂರ್ಮರೂಪಿಯಾಗಿರ್ತಕ್ಕಂತಹ ವಿಷ್ಣುವಿನ ಬಾಲವನ್ನು ಆಶ್ರಯಿಸಿಕೊಂಡು ಈ ವಾಯುದೇವರು ಶೇಷನನ್ನು ಧರಿಸಿಕೊಂಡು ಜಗತ್ತನ್ನು ಹೊತ್ತಿದ್ದಾರೆ. ಅದಕ್ಕೆ ವಾಯುಕೂರ್ಮ ಅಂತ ಹೇಳ್ತೀವಿ. ವಾಯುಕೂರ್ಮದ 4 ಪಾದಗಳು, ಕೂರ್ಮಕ್ಕೆ 4 ಪಾದಗಳಿವೆ. ವಾಯುಕೂರ್ಮದ 4 ಪಾದಗಳು, ಆ ಅಂಡೋದಕದ 4 ಮೂಲೆಗಳು, ಆ 4 ಮೂಲೆಗಳಲ್ಲಿ ಇದು ನೆಲೆಸಿವೆ. ಈ ಭೂಮಿ, ನಮ್ಮನ್ನು ಧರಿಸಿದಂತಹ ಭೂಮಿ, ಅದು ಎದೆಯನ್ನು ಆಧರಿಸಿದೆ. ಇನ್ನು ಆ ಕೂರ್ಮನ ಶಿರಸ್ಸು ಅದು ಪೂರ್ವ ದಿಕ್ಕಿನಲ್ಲಿದೆ, ಬಾಲ ಪಶ್ಚಿಮ ದಿಕ್ಕಿನಲ್ಲಿದೆ, ಉದರದಲ್ಲಿ ಆಕಾಶ ಇದೆ, ದ್ಯುಲೋಕ ಬೆನ್ನು ಮೇಲೆ ಇದೆ. ಇದು ವಾಯುದೇವರು ಜಗತ್ತನ್ನು ಧರಿಸಿ ಆ ಪರಮಾತ್ಮ ಕೂರ್ಮರೂಪದಿಂದ ಏನು ಈ ಜಗತ್ತನ್ನು ಧರಿಸಿದ್ದಾನೆ. ಆ ಕೂರ್ಮರೂಪಿಯಾಗಿರ್ತಕ್ಕಂತಹ ಪರಮಾತ್ಮನ ಶಿರಸ್ಸು ಪೂರ್ವ ದಿಕ್ಕಿನಲ್ಲಿದೆ, ಬಾಲ ಪಶ್ಚಿಮದಲ್ಲಿದೆ, ಉದರದಲ್ಲಿ ಆಕಾಶ, ಬೆನ್ನಿನಲ್ಲಿ ದ್ಯುಲೋಕ. ಇಂತಹ ಕೂರ್ಮ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮನನ್ನು, ಈ ಜಗತ್ತನ್ನು ಧಾರಣ ಮಾಡಿರತಕ್ಕಂತಹ ಪರಮಾತ್ಮನನ್ನು ಈ ಉಪಾಸನೆ ಮಾಡ್ತಾ ಇದ್ದಾರೆ. ಅದನ್ನ ಹೇಳ್ತಾ ಇರೋದು, ಸಯೇಷಃ ಕೂರ್ಮರೂಪೇಣ ವಾಯುರಂಡೋದಕೆ ಸ್ಥಿತಃ ವಿಷ್ಣುನಾ ಕೂರ್ಮರೂಪೇಣ ಧಾರಿತೋನಂತಧಾರಕಃ ಅಸ್ಯ ಪಾದಾಹಿ ಚತ್ವಾರಃ ಹೆಂಡೋದೇ ಕೋಣ ಸಂಸ್ಥಿತಾಃ ಉದರಂ ಭೂಮಿ ಸಂಶ್ಲಿಷ್ಟಂ ಅತಿರಿಚ್ಯ ಭುವಂ ಪುನಃ. ಪ್ರಾಣದೇವರು ಕೂರ್ಮರೂಪನಾಗಿ ಬ್ರಹ್ಮಾಂಡದಲ್ಲಿರತಕ್ಕಂತಹ ಅಗಾಧ ಜಲರಾಶಿಯಲ್ಲಿ ಇದ್ದು ಕೂರ್ಮರೂಪಿಯಾಗಿರ್ತಕ್ಕಂತಹ ವಿಷ್ಣುವಿನ ಬಾಲವನ್ನು ಆಶ್ರಯಿಸಿಕೊಂಡಿದ್ದಾರೆ, ಶೇಷನನ್ನು ಧಾರಣ ಮಾಡಿದ್ದಾರೆ, ಈ ಜಗತ್ತನ್ನು ಹೊತ್ತಿದ್ದಾರೆ. ಆ ವಾಯುಕೂರ್ಮದ 4 ಪಾದಗಳು 4 ಮೂಲೆಗಳಲ್ಲಿ ನೀರಿನಲ್ಲಿ ನೆಲೆಸಿವೆ. ಭೂಮಿ ಎದೆಯನ್ನು ಆಶ್ರಯಿಸಿದೆ, ಶಿರಸ್ಸು ಪೂರ್ವ ದಿಕ್ಕಿನಲ್ಲಿದೆ, ಬಾಲ ಪಶ್ಚಿಮದಲ್ಲಿದೆ, ಆಕಾಶ ಉದರದಲ್ಲಿದೆ, ದ್ಯುಲೋಕ ಬೆನ್ನಿನ ಮೇಲೆ ಇದೆ. ಹೀಗೆ ಈ ವಾಯುವಿನ ಈ ಜಗದ್ಧಾರಕ ಕೂರ್ಮರೂಪವನ್ನು ಉಪಾಸನೆ ಮಾಡತಕ್ಕಂತಹ ಜ್ಞಾನಿ ಯಾರು ವಾಯುದೇವರ ಈ ಒಂದು ಕೂರ್ಮರೂಪವನ್ನು, ಜಗದ್ಧಾರಕನಾಗಿರ್ತಕ್ಕಂತಹ ವಾಯುವಿನ ಕೂರ್ಮರೂಪವನ್ನು ಯಾರು ಉಪಾಸನೆ ಮಾಡ್ತಾರೋ ಅವರು ತಮಗೆ ಬಯಸಿದ್ದನ್ನೆಲ್ಲ ಪಡಿತಾರೆ ಅಂತ ಹೇಳ್ತಿದ್ದಾರೆ. ಆವ ಕಚ್ಚಪ ರೂಪದಿಂದ ರಂಡೋದಕದಿ ಓವಿ ಧರಿಸಿದ ಶೇಷಮೂರ್ತಿಯನು ಆವವನ ಬಲಪಿಡಿದು ಹರಿಯ ಸುರರೈದುವರೋ, ಆವವನ ಬಲಪಿಡಿದು ಹರಿಯ ಸುರರೈದುವರೋ ಆವಾಯು ನಮ್ಮ ಕುಲಗುರುರಾಯನು. ಇದನ್ನೇ ಶ್ರೀಪಾದರಾಜ ಹೇಳ್ತಾ ಇದ್ದಾರೆ. ಆವ ಕಚ್ಚಪ ರೂಪದಿಂದ ಅಂಡೋದಕದಿ, ಕಚ್ಚಪ ರೂಪ ಕೂರ್ಮರೂಪದಿಂದ ಅಂಡೋದಕದಿ ಬ್ರಹ್ಮಾಂಡದ ಉದಕದಲ್ಲಿ ನೀರಿನಲ್ಲಿ ಓವಿ ಧರಿಸಿದ, ಓವಿ ಅಂದರೆ ಪ್ರೀತಿಯಿಂದ
ಪ್ರೀತಿಯಿಂದ ಧರಿಸಿದ ಶೇಷಮೂರುತಿಯನು ಅಂತ ಹೇಳಿದ್ದಾರೆ. ಶೇಷಮೂರುತಿಯನು ಯಾಕೆ ಹಾಗೆ ಹೇಳಿದ್ದಾರೆ ಅಂದರೆ, ಉತ್ಕ್ರಾಂತಸ್ತು ಶರೀರಾತ್ ಸ್ಯಾದ್ಗಚ್ಚತಿ ಅರ್ಚಿಷಮೇವತು ತಥೋ ಹಿ ವಾಯೋ ಪುತ್ರಂ ಚ ಯೋಸೌ ನಾಮ್ನಾತಿ ವಾಹಿಕಃ ತಥೋಹ ಪೂರ್ವಪಕ್ಷಂ ಚಾಪ್ಯುದಕ್ ಉದಕ್ ಸಂವತ್ಸರಂ ತಥಾ ತಟಿತಂ ವರುಣಂಚೈವ ಪ್ರಜಾಪಂ ಸೂರ್ಯಮೇವ ಚ ಸೋಮಂ ವೈಶ್ವಾನರಂ ಚಂದ್ರಂ ಧ್ರುವಂ ದೇವೀಂ ದಿವಂ ತಥಾ ತಥೋ ವಾಯುಂ ಪರಂ ಪ್ರಾಪ್ಯ ತೇನ ಏತಿ ಪುರುಷೋತ್ತಮಂ. ಈ ಶರೀರದಿಂದ ಉತ್ಕ್ರಮಣವನ್ನು ಹೊತ್ತಕ್ಕಂತಹ ಮುಕ್ತಿಯೋಗ್ಯ ಜೀವರು ಅವರು ಹೇಗೆ ಹೋಗ್ತಾರೆ? ಮುಕ್ತಿಯೋಗ್ಯ ಜೀವರು ಈ ಶರೀರದಿಂದ ಉತ್ಕ್ರಮಗೊಂಡು ಅವರು ಹೇಗೆ ಹೋಗ್ತಾರೆ ಅಂದರೆ, ಈ ಅರ್ಚಿ ಮಾರ್ಗ, ಅರ್ಚಿರಾದಿ ಪಥಾವಾಣಿ ಪ್ರಾಪ್ಯತೇನ ಅಂತ ಹೇಳಿ ಆಚಾರ್ಯ ಹೇಳ್ತಾರಲ್ಲ, ಈ ಶರೀರದಿಂದ ಉತ್ಕ್ರಮಣ ಮಾಡತಕ್ಕಂತಹ ಮುಕ್ತಿಯೋಗ್ಯ ಜೀವರು ಅರ್ಚಿಷಮೇವ ತಥೋ ಹಿ ವಾಯೋಪುತ್ರಂ ನಾಮ್ನಾಚ ಯೋಸೌ ನಾಮ್ನಾ ಅತಿವಾಹಿಕಃ. ಅಗ್ನಿಪುತ್ರನಾಗಿರತಕ್ಕಂತಹ ಅರ್ಚಿ, ವಾಯುಪುತ್ರನಾಗಿರತಕ್ಕಂತಹ ಅತಿವಾಹಿಕ ವಾಯು. ಇನ್ನು ಹಗಲು ಶುಕ್ಲಪಕ್ಷ, ಹಗಲು ಪೂರ್ವಪಕ್ಷಂ ಶುಕ್ಲಪಕ್ಷ, ಮತ್ತು ಉತ್ತರಾಯಣ ಸಂವತ್ಸರ, ಈ ಅಭಿಮಾನಿ ದೇವತೆಗಳನ್ನು ಪ್ರಜಾಪತಿ, ಸೂರ್ಯ, ಚಂದ್ರ, ವೈಶ್ವಾನರ, ಇಂದ್ರ, ಧ್ರುವ, ಭಾರತೀ ದೇವರನ್ನು ಹೊಂದಿ ಮುಂದೆ ವಾಯುಲೋಕವನ್ನು ಹೊಂದಿ ಅವನ ಅನುಗ್ರಹದಿಂದಲೇ ಭಗವಂತನನ್ನು ವಿಶೇಷವಾಗಿ ತಿಳಿದು ಅವನನ್ನು ಸೇರ್ತಾರೆ ಎಂಬುದಾಗಿ ಬ್ರಹ್ಮಸೂತ್ರದಲ್ಲಿ ಈ ವಿಚಾರ ಬರುತ್ತೆ. ಬ್ರಹ್ಮಸೂತ್ರದ 4ನೆಯ ಅಧ್ಯಾಯದಲ್ಲಿ ಓಂ ವೈದ್ಯುತೇನೈವ ತತಸ್ತಚ್ಛ್ರುತೇಹೇ, ಮತ್ತೊಂದು ವಿದ್ಯುತ್ಪತಿನಾ ವಾಯುನೈವ ಸಯೇನಾನ್ ಬ್ರಹ್ಮಗಮಯತಿ ಇತಿ ಬ್ರಹ್ಮಗಮನ ಶ್ರುತೇಹೇ. ವಿದ್ಯುತ್ತಿಗೆ ಅಭಿಮಾನಿಯಾಗಿರ್ತಕ್ಕಂತಹ ಭಾರತೀ ದೇವಿ, ಆ ಭಾರತೀಯ ಪತಿ ವಿದ್ಯುತ್ಪತಿ ವಾಯುದೇವರು, ವಾಯುದೇವರೇ ಎಲ್ಲ ದೇವತೆಗಳಿಗೆ ಬ್ರಹ್ಮನನ್ನು ಹೊಂದಿಸುವವರು ಅನ್ನೋದು ಆ ಮಂತ್ರದ ಅರ್ಥ. ಸಯೇನಾನ್ ಬ್ರಹ್ಮಗಮಯತಿ, ವಾಯುದೇವರೇ ಎಲ್ಲ ದೇವತೆಗಳಿಗೆ ಬ್ರಹ್ಮನನ್ನು ಹೊಂದಿಸುವವರು. ಆ ವಾಯುವಿನನ್ನು ಹೊರತಾಗಿ ಮತ್ಯಾರಿಗೂ ಆ ಶಕ್ತಿ ಇಲ್ಲ. ಉತ್ಕ್ರಮಣ ಮಾಡತಕ್ಕಂತಹ ಮುಕ್ತಿಯೋಗ್ಯ ಜೀವ ಅವ ಈ ಅರ್ಚಿ ಮಾರ್ಗದ ಮೂಲಕವಾಗಿ ಹೋಗಿ ಮುಂದೆ ವಾಯುಪುತ್ರನಾಗಿರತಕ್ಕಂತಹ, ಯಾರು ವಾಯುಪುತ್ರ? ಅತಿವಾಹಿಕ ಅಂತ. ಆಮೇಲೆ ಹಗಲು ಶುಕ್ಲಪಕ್ಷ, ಉತ್ತರಾಯಣ, ಸಂವತ್ಸರ, ತಟಿತ ಅಭಿಮಾನಿ ದೇವತೆಗಳು. ಹಗಲಿನ ಅಭಿಮಾನಿ ದೇವತೆಗಳನ್ನು ಹೇಳ್ತಾರೆ. ಶುಕ್ಲಪಕ್ಷ ಅಭಿಮಾನಿ ದೇವತೆಗಳು, ಉತ್ತರಾಯಣ ಕಾಲದ ಅಭಿಮಾನಿ ದೇವತೆಗಳು, ಸಂವತ್ಸರ ಅಭಿಮಾನಿ ದೇವತೆಗಳು, ತಟಿತ ಅಭಿಮಾನಿ ದೇವತೆ, ಈ ಎಲ್ಲ ದೇವತೆಗಳನ್ನು ಮತ್ತು ಪ್ರಜಾಪತಿ, ಸೂರ್ಯ, ಚಂದ್ರ, ವೈಶ್ವಾನರ, ಇಂದ್ರ, ಧ್ರುವ, ಭಾರತೀ ದೇವಿ ಇವರನ್ನು ಹೊಂದಿ ಮುಂದೆ ವಾಯುಲೋಕಕ್ಕೆ ಹೋಗಿ ವಾಯುದೇವರ ಅನುಗ್ರಹದಿಂದ ಅವರು ಭಗವಂತನನ್ನು ವಿಶೇಷವಾಗಿ ತಿಳಿದು ಅವನನ್ನು ಸೇರ್ತಾರೆ ಎಂಬುದಾಗಿ ಬ್ರಹ್ಮತರ್ಕದ ಒಂದು ಪ್ರಮಾಣಗಳನ್ನು ಆಚಾರ್ಯರು ಬ್ರಹ್ಮಸೂತ್ರದಲ್ಲಿ ನಿರೂಪಣೆ ಮಾಡುತ್ತಾರೆ. ಬ್ರಹ್ಮಸೂತ್ರದ 4ನೇ ಅಧ್ಯಾಯದಲ್ಲಿ ಫಲಾಧ್ಯಾಯದಲ್ಲಿ ಪರಮಾತ್ಮನ ತತ್ವಜ್ಞಾನವನ್ನು ಗಳಿಸಿದರೆ ಯೋಗ್ಯನಾಗಿರ್ತಕ್ಕಂತಹ ಜೀವ ಶರೀರ ಉತ್ಕರಣ ಮಾಡಿ ಮುಂದೆ ಹೇಗೆ ಅವನು ಮೋಕ್ಷವನ್ನು ಹೊಂದ್ತಾನೆ, ಬ್ರಹ್ಮನ ಬಳಿಗೆ ಹೋಗ್ತಾನೆ ಅಂತ ಹೇಳುವಾಗ ಬ್ರಹ್ಮತರ್ಕದ ಈ ಒಂದು ಪ್ರಮಾಣಗಳನ್ನು ಇಟ್ಕೊಂಡು ಈ ಎಲ್ಲ ಅಭಿಮಾನಿ ದೇವತೆಗಳನ್ನು ಹೊಂದಿ ಮುಂದೆ ವಾಯುಲೋಕವನ್ನು ಹೊಂದಿ ಆಮೇಲೆ ತಥೋ ವಾಯು ಪರಂಪ್ರಾಪ್ಯ ತೇನೈತಿ ಪುರುಷೋತ್ತಮಂ, ಆಮೇಲೆ ಆ ವಾಯುದೇವರ ಅನುಗ್ರಹದಿಂದಲೇ ಭಗವಂತನನ್ನು ವಿಶೇಷವಾಗಿ ತಿಳಿದುಕೊಂಡು ಅವನನ್ನು ಸೇರ್ತಾರೆ ಎಂಬ ವಿಚಾರವನ್ನು ಬ್ರಹ್ಮತರ್ಕದ ಪ್ರಮಾಣದೊಂದಿಗೆ ಶ್ರೀಮದಾಚಾರ್ಯರು 4ನೇ ಅಧ್ಯಾಯದ 4ನೇ ಅಧಿಕರಣದಲ್ಲಿ ನಿರೂಪಣೆ ಮಾಡಿದ್ದಾರೆ. ಅದನ್ನು ಅನುಸಂಧಾನ ಮಾಡಿಕೊಂಡ್ರೆ ಶ್ರೀಪಾದರಾಜರ ಈ ಮಾತಿನ ಅರ್ಥ ನಮಗೆ ಅರ್ಥ ಆಗುತ್ತೆ. ಏನು ಹೇಳ್ತಾ ಇದ್ದಾರೆ ಶ್ರೀಪಾದರಾಜರು ಅಂದರೆ, ಆವವನ ಬಲ ಪಿಡಿದು ಹರಿಯ ಸುರರೈದುವರೋ
ಈ ಕೂರ್ಮರೂಪಿ ಆವ ಕಚ್ಚಪ ರೂಪದಿಂದ ಕೂರ್ಮರೂಪದಿಂದ ಈ ಬ್ರಹ್ಮಾಂಡದ ಆ ಜಲದಲ್ಲಿ ಅವ ಧರಿಸಿದ್ದಾನೆ, ಪ್ರಾಣದೇವ ಧರಿಸಿದ್ದಾನೆ. ಶೇಷಮೂರ್ತಿ ಆ ಪರಮಾತ್ಮನ ಪುಚ್ಛವನ್ನು ಹಿಡ್ಕೊಂಡಿದ್ದಾನೆ, ಶೇಷನನ್ನು ಧರಿಸಿದ್ದಾನೆ. ಅಂತಹ ಆವವನ ಬಲಪಿಡಿದು, ಅಂತಹ ಅವನ ಬಲದಿಂದ ಈ ಸುರರೈದುವರು ಎಲ್ಲ ದೇವತೆಗಳು ಕೂಡ ಆ ಹರಿಯನ್ನು ಐದುವರು. ಅಂತಹ ಆ ವಾಯು ನಮ್ಮ ಕುಲಗುರುರಾಯ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇಂತಹ ಒಂದು ಶಕ್ತಿ ಪರಮಾತ್ಮನನ್ನು ಹೊಂದಿಸ್ತಕ್ಕಂತಹ ಶಕ್ತಿ ವಾಯುದೇವರಿಲ್ಲದೆ ಮತ್ತಾರಲ್ಲಿದೆ? ಇದೇ ಅಭಿಪ್ರಾಯವನ್ನು ಶ್ರೀಪಾದರಾಜರು ಆವವನ ಬಲ ಬಿಡಿದು, ಬಳಿ ಬಿಡಿದು ಅಂತ ಕೆಲವು ಕಡೆ ಇದೆ, ಆವವನ ಬಲ ಪಿಡಿದು ಅಂತ ಕೆಲವು ಕಡೆ ಇದೆ. ಆವವನ ಬಲ ಪಿಡಿದು, ಆ ವಾಯುದೇವರ ಒಂದು ಬಲದಿಂದಾಗಿ ಹರಿಯ ಸುರರೈದುವರು, ಹರಿಯ ಸುರರು ಹರಿಯ ಐದುವರು ದೇವತೆಗಳು ಕೂಡ ಈ ವಾಯುದೇವರ ಬಲದಿಂದಲೇ ಪರಮಾತ್ಮನನ್ನು ಹೊಂದತಕ್ಕಂಥವರು ಎಂಬ ವಿಚಾರವನ್ನು ಈ ಒಂದು ಮೊದಲನೆಯ ವಾಯುದೇವರ ಮೂಲ ರೂಪದ ವರ್ಣನೆ ಮಾಡ್ತಾ ಹೇಳ್ತಾ ಇದ್ದಾರೆ. ಇಂತಹ ಕುಲಗುರುರಾಯ, ಇಂತಹ ಮಧ್ವಾಚಾರ್ಯರು ವಾಯುದೇವರ ತೃತೀಯ ಅವತಾರರಾಗಿರ್ತಕ್ಕಂತಹ ಮಧ್ವಾಚಾರ್ಯರು ನಮ್ಮ ಕುಲಗುರುರಾಯನು. ಗುರುಗಳು, ಗುರು ಅಂದರೆ ಹೇಗಿರಬೇಕು? ಗುರು ಹೇಗಿರಬೇಕಂದ್ರೆ ಷಣ್ಣವತ್ಯಂಗುಲೋ ಯಸ್ತು ನೆಗ್ರೋಧ ಪರಿಮಂಡಲ ಚತುರ್ಹಸ್ತಃ ದ್ವಾತ್ರಿಂಶತ್ ಲಕ್ಷಣೈರ್ಯುತಃ ಅಸಂಶಯ ಸಂಶಯಶ್ಚಿತ್ ಗುರುರುಕ್ತೋ ಮನೀಷಿಭಿಃ ತಸ್ಮಾತ್ ಬ್ರಹ್ಮ ಗುರುರ್ಮುಖ್ಯಃ ಸರ್ವೇಷಾವೇವ ಸರ್ವದಾ ಅನ್ಯೇಪಿ ಸ್ವಾತ್ಮನೋ ಮುಖ್ಯಾಃ ಕ್ರಮಾತ್ ಗುರವ ಈರಿತಾಃ. 96 ಅಂಗುಲದಷ್ಟು ಎತ್ತರ ಇರಬೇಕು. 96 ಅಂಗುಲ ಎತ್ತರ, 48 ಅಂಗುಲದಷ್ಟು ಉದರ ಭಾಗದ ಸುತ್ತಳತೆ, 7 ಹೆಜ್ಜೆಗಳಷ್ಟು 4 ಮೊಳದಷ್ಟು ಎತ್ತರ, 32 ಲಕ್ಷಣ. ಹೀಗಿರಬೇಕು. ಯಾವುದೇ ಸಂದೇಹ ಇರಬಾರ್ದು. ಜಿಜ್ಞಾಸುಗಳ ಸಂದೇಹವನ್ನು ಪರಿಹಾರ ಮಾಡತಕ್ಕಂಥವರಾಗಿರಬೇಕು. ಅಂಥವ್ರು ಯಾರೋ ಅವರೇ ಮುಖ್ಯ ಗುರು. ಅಂತಹ ಮುಖ್ಯ ಗುರು ಯಾರಂದರೆ, ಎಲ್ಲರಿಗೂ ಯಾವಾಗಲೂ ಇಂತಹ ಮುಖ್ಯ ಗುರು ಅಂದರೆ ನಮ್ಮ ಕಣ್ಮುಂದಿರತಕ್ಕಂಥ ಯಾವ ಗುರುಗಳು ಅಲ್ಲ. ಅಂತಹ ಮುಖ್ಯ ಗುರು ಅಂದರೆ ಆ ನಮ್ಮ ಕುಲ ಗುರುರಾಯನು ಬ್ರಹ್ಮದೇವರೇ ಅಂತಹ ಗುರುಗಳು. ಉಳಿದವರೆಲ್ಲ ಜ್ಞಾನ ಭಕ್ತ್ಯಾದಿಗಳಲ್ಲಿ ಅವರವರ ತಾರತಮ್ಯಾನುಸಾರವಾಗಿ ಇರತಕ್ಕಂತಹ ಗುರುಗಳು. ಅಂತಹ ಗುರುಗಳ ಅನುಗ್ರಹ ಬೇಕು. ಅದಕ್ಕೋಸ್ಕರವಾಗಿ ಆ ಗುರು ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸಮ್ಯಕ್ ಗುರು ಪ್ರಸಾದಶ್ಚ ಮುಖ್ಯತೋ ದೃಷ್ಟಿಕಾರಣಂ ಶ್ರವಣಾಚ ಕರ್ತವ್ಯಂ ನಾನ್ಯಥಾ ದರ್ಶನಂ ಕ್ವಚಿತ್. ಈ ಭಗವಂತನ ದರ್ಶನ ಆಗಬೇಕಾದ್ರೆ, ಭಗವಂತನಲ್ಲಿ ಭಕ್ತಿ ಬರಬೇಕಾದರೆ, ಭಗವಂತನ ಜ್ಞಾನ ಬರಬೇಕಾದರೆ ಮೊದಲು ಗುರುಗಳ ಪ್ರಸಾದ ಆಗಬೇಕು. ಗುರುಪ್ರಸಾದೋ ಬಲವಾನ್. ಪರಮಾತ್ಮನ ದರ್ಶನ ಆಗಬೇಕಾದ್ರೆ ಅದಕ್ಕೆ ಮುಖ್ಯವಾಗಿರ್ತಕ್ಕಂತಹ ಕಾರಣ ಗುರುಪ್ರಸಾದ, ಗುರುಗಳ ಅನುಗ್ರಹ. ಅಂತಹ ಗುರುಗಳ ಅನುಗ್ರಹದೊಂದಿಗೆ ನಾವು ಶ್ರವಣಾದಿಗಳನ್ನು ಮಾಡಬೇಕು. ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಶ್ರವಣಾದಿಗಳನ್ನು ಮಾಡಬೇಕು, ಶ್ರವಣವನ್ನು ನಿಧಿಧ್ಯಾಸನ ಮಾಡಬೇಕು. ಗುರುಪ್ರಸಾದ ಸಹಿತವಾಗಿ ಶ್ರವಣಾದಿಗಳನ್ನು ಮಾಡಬೇಕು. ಕೇವಲ ಗುರುಪ್ರಸಾದದಿಂದಲೂ ಭಗವಂತನ ಅಪರೋಕ್ಷ ಆಗುವುದಿಲ್ಲ, ಕೇವಲ ಶ್ರವಣಾದಿಗಳಿಂದಲೂ ಭಗವಂತನ ಅಪರೋಕ್ಷ ಆಗುವುದಿಲ್ಲ. ಗುರುಪ್ರಸಾದ ಸಹಿತವಾಗಿ ಶ್ರವಣಾದಿಗಳನ್ನು ಮಾಡಿದರೆ ಭಗವಂತನ ಅಪರೋಕ್ಷ ಆಗುವಂಥದ್ದು. ಅಂತಹ ಗುರುಗಳಂದರೆ ಬ್ರಹ್ಮದೇವರು. ಆ ಬ್ರಹ್ಮದೇವರ ಪದವಿಗೆ ಬರತಕ್ಕಂಥವರು ವಾಯುದೇವರು. ಆದ್ದರಿಂದ ಇವರನ್ನು ನಾವು ಜಗದ್ಗುರು ಅಂತ ಹೇಳ್ತೇವೆ. ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮಹಾಸಂಸ್ಥಾನ ಅಂತ ಹೇಳ್ತೇವೆ. ಎಲ್ಲ ಪೀಠಕ್ಕೂ ಗುರುಗಳು ಮಧ್ವಾಚಾರ್ಯರು. ಅವರು ಜಗತ್ತಿಗೆ ಗುರುಗಳು. ಇವತ್ತು ಜಗದ್ಗುರು ಅಂತ ಎಲ್ಲರೂ ಹಾಕ್ಕೊಡ್ತಾರೆ. ನಿಜವಾದ ಜಗದ್ಗುರು ಅಂದರೆ ಯಾರು ಬ್ರಹ್ಮ ಪದವಿಗೆ ಬರ್ತಾರೋ ಅಂತಹ ವಾಯುದೇವರು ಜಗದ್ಗುರು.
ಬ್ರಹ್ಮದೇವರು ಜಗದ್ಗುರು, ಆ ಪದವಿಗೆ ಬರತಕ್ಕಂತಹ ವಾಯುದೇವರು ಜಗದ್ಗುರು. ಅವರು ಬರೀ ನಮಗೆ ಮಾತ್ರ ಅಲ್ಲ, ಇಡೀ ಬ್ರಹ್ಮಾಂಡಕ್ಕೆ ಇಡೀ ಬ್ರಹ್ಮಾಂಡಕ್ಕೆ ಮತ್ತು ಎಲ್ಲ ದೇವತೆಗಳಿಗೆ ಆ ವಾಯುದೇವರು ಗುರುಗಳು. ಅಂತಹ ನಮ್ಮ ಕುಲ ಗುರುರಾಯರು. ನಮ್ಮ ಕುಲ ಅಂದರೆ ಯಾವುದು? ಮನುಕುಲ. 3 ಕುಲಗಳನ್ನು ಇಲ್ಲಿ ಹೇಳ್ತಾರೆ ಶ್ರೀಪಾದರಾಜರು. ಒಂದು ಮನುಕುಲ, ಮತ್ತೊಂದು ಬ್ರಾಹ್ಮಣ ಕುಲ, ಮತ್ತೊಂದು ಯತಿಕುಲ. ಎಲ್ಲ ಮಾನವರಿಗೂ ವಾಯುದೇವರೇ ಗುರುಗಳು, ತ್ರೈಲೋಕ್ಯ ಗುರುಗಳವರು, ಎಲ್ಲರಿಗೂ ಅವರೇ ಗುರುಗಳು. ಕುಲ ಗುರುಗಳು ಅಂದರೆ ನಮ್ಮ ಕುಲ ಯಾವ ಕುಲ? ಮನುಕುಲ. ಮನುಕುಲಕ್ಕೂ ಗುರುಗಳು, ಬ್ರಾಹ್ಮಣ ಕುಲಕ್ಕೂ ಗುರುಗಳು, ಯತಿಕುಲಕ್ಕೂ ಗುರುಗಳು. ಯಾರು ಒಬ್ಬರೇ ಬಿಡಲಿ, ಇಡೀ ಜಗತ್ತಿಗೆ ವಾಯುದೇವರು ಉಸಿರಾಗಿದ್ದಾರೆ. ವಾಯುದೇವರಿಲ್ಲದೆ ಏನೂ ನಡೆಯುವುದಿಲ್ಲ. ಅಂತಹ ವಾಯುದೇವರ ಅವತಾರಭೂತರಾಗಿರ್ತಕ್ಕಂತಹ ಮಧ್ವಾಚಾರ್ಯರು, ತ್ರೈಲೋಕ್ಯ ಗುರುಗಳಾಗಿರ್ತಕ್ಕಂತಹ ವಾಯುದೇವರೇ ಮಧ್ವಾಚಾರ್ಯರಿಂದ ಅವರೇ ಜಗದ್ಗುರುಗಳು ಎಂಬ ಹೆಮ್ಮೆಯಿಂದ ಶ್ರೀಪಾದರಾಜ ಹೇಳ್ತಾರೆ, ನಮ್ಮ ಕುಲಗುರುರಾಯರು. ಆ ವಾಯು ನಮ್ಮ ಕುಲಗುರುರಾಯರು. ಭಾಳ ಅಭಿಮಾನದಿಂದ ಹೇಳ್ತಾರೆ, ಆ ವಾಯು ನಮ್ಮ ಕುಲಗುರುರಾಯನು ಎಂಬುದಾಗಿ ಹೇಳ್ತಾರೆ. ಇಷ್ಟು ವಿಚಾರದೊಂದಿಗೆ ಇವತ್ತಿನ ಈ ಮೊದಲನೆಯ ಪದ್ಯದ ಅನುವಾದದೊಂದಿಗೆ ಇವತ್ತಿನ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.